ಸಿದ್ದನೂರ ಸೇತುವೆ ಎತ್ತರ ಹೆಚ್ಚಿಸಲು ಶಾಸಕರಿಗೆ ಗ್ರಾಮಸ್ಥರ ಆಗ್ರಹ. ಕಲಬುರಗಿ ಜಿಲ್ಲೆಯ ಫಸಲಾಪುರ ತಾಲೂಕಿನ ಸಿದ್ದನೂರ ಗ್ರಾಮದ ಸೇತುವೆಯ ಎತ್ತರವನ್ನ ಹೆಚ್ಚಿಸಲು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷ ಲತೀಫ್ ಪಟೇಲ್, ಬಾಲಾಜಿ ದುಬೆ, ಮೆಹಬೂಬ್ ಪಟೇಲ್, ಅಫ್ಸರ್ ಪಟೇಲ್, ಗೋಪಾಲ ಜಮಾದಾರ್, ಮಹದೇವಪ್ಪ ಕುಂಬಾರ್, ಕಾಜಾ ಪಟೇಲ್, ಚಾಂದ್ ಪಟೇಲ್, ಸಂತೋಷ್ ಹೆರೂರ, ಅಬ್ಬಣ್ಣ ಚಿಕ್ಕರೇವೂರ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಫಜಲಪುರ. ಅಧ್ಯಕ್ಷ ಲತೀಫ್ ಬಡೆ ಸಾಬ್ ಕಲಬುರಗಿ ಸರ. ಇದು ಹಳ್ಳ ಏರಿದ 3 ದಿನ ಇತ್ತು ಸತತ್ತವ. ಇವು ಯಾಕಪ್ಪ ಅಂದ್ರೆ ಇಡೀ ಊರಿಗೆ ಬೆಚ್ಚ ಬೀಳಿಸೋವಂಥ ಕೆಲಸ ಮಾಡತ್ತ ಸರ್. ಯಾಕಂದ್ರೆ ರೈತರಿಗೂ ಅನ್ಯಾಯ ಆಗ್ಲತ್ತದ, ಈ ಕಡೆ ಊರನವ್ರಿಗೂ ಅನ್ಯಾಯ ಆಗ್ಲತ್ತದ. ಒಂದು ಬಾಣ್ತನ ಒಂದು ಯಾವುದಾದ್ರೆ ದವಾಖಾನಿಗೆ ಹೋಗ್ಬೇಕಪ್ಪ ಅಂದ್ರೆ ಎಮರ್ಜೆನ್ಸಿ ಆಗಿ ಈ ಸೇತುವೆ ಮ್ಯಾಗ ಎತ್ತರಕ್ಕೆ ತರಬೇಕಂತೇಳಿ ಮಾನ್ಯ ಜನಪ್ರಿಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನ ದಂಡಾಧಿಕಾರಿಗಳು, ಇದು ಸಂಬಂಧಪಟ್ಟದ ಎಲ್ಲ ಬ್ರಿಡ್ಜಿನ ಅಧಿಕಾರಿಗಳು ಅಂದ್ರೆ ಇದು ಏನಾಗ್ಯದಪ್ಪ ಅಂದ್ರೆ ದವಾಖಾನಿಗೆ ಹೋಗ್ಬೇಕು. ನಿನ್ನ ಒಂದು ಸೈತಿತ್ತು ಬಾಣ್ತನ ಕೇಸ ಮಾಂಕಸ್ನಾಗ ಒಂದು ಬಾಣ್ತನ ಆಗ್ಬೇಕಪ್ಪ, ಹಳ್ಳ ದಾಟಿ ಹೋಲಕ್ಕೆ ಬರಲಾಗಿತ್ತು. ಹಿಂಗೆ ಆಂಬುಲೆನ್ಸ್ ತರಿಸಿ ರೇವೂರ ಮಲ್ಲವಾದ ಅಫಜಲ್ಪುರದಿಂದ ಗುಲ್ಬರ್ಗ ಕೊಟ್ಟು ಕಳ್ಸೀನಿ ಸರ್. ನಾವು ಒಬ್ಬ ಮೆಂಬರ್ ಆಗಿ ಜವಾಬ್ದಾರಿ ಸ್ಥಾನದಿಂದ ಹೊಳಗೆ ಕಳಿಸಿದ್ದೆವು. ಈಗ ಇಂಥವು ಸೇತುವೆಯಪ್ಪ ಅಂದ್ರೆ ಮ್ಯಾಗ ಎತ್ತರಕ್ಕೆ ತರಬೇಕಂತೇಳಿ ನಮಗೆ ಯಾರೇ ಇಲ್ಲಿ ಶಾಸಕರು ಇಲ್ಲಿ ಅಧಿಕಾರಿಗಳು ನಮ್ಮ ಮನೆ ಸಂಸಾರ ನಡೆಸ್ಕೊಡು ಅಂತೇಳಿ ಅಲ್ಲತ್ತಿಲ್ಲ ಅವ್ರಿಗೆ. ನಾವು ಸೇತುವೆ ಎತ್ತರ ಮಾಡತ್ತೇಳಿ ಅವ್ರಿಗೊಂದು ಮನವಿ ಮಾಡ್ಕೊಳತ್ತೀನಿ. ಸತತವು ಒಂದು ವಾರ ಹಿಡಿದು ಜಿಲ್ಲಾಧಿಕಾರಿಗಳಿಗೆ ವಿಡಿಯೋಗಳು ಹಾಕೀನಿ, ತಹಸೀಲ್ದಾರ್ ಸರ್ಗೆ ವಿಡಿಯೋ ಹಾಕೀನಿ. ಮೊನ್ನೆ ಭುವನಪಾಟಿ ಮ್ಯಾಗ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಸ್ಟ್ರೈಕ್ ಮಾಡಿದ್ದು. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮತ್ತು ಕರ್ನಾಟಕ ರಕ್ಷಣಾ ಉಪಾಧ್ಯಕ್ಷನಾಗಿ ಭುವನಪಾಟಿ ಮ್ಯಾಗ ಸಣ್ಣ ಮಟ್ಟದಾಗ ತಹಸೀಲ್ದಾರ್ ಸರ್ ಏನಂದರು, ಇಲ್ರಿ ಇದು ನಮಗೊಂದು ಅವಕಾಶ ಕೊಡ್ರಿ, ಇನ್ನೊಮ್ಮೆ ನಾವು ಪೂರ್ತಿ ನಿಮಗೆ ಒಂದು ವಾರನಲ್ಲಿ ನಾವು ಏನಾದ್ರು ಶಾಸಕರು ಗಮನಕ್ಕೆ ತಂದು ನಾವು ಮಾಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟ ಕೈ ಬಿಟ್ಟಿದ್ದೆವು. ಇಲ್ಲಾಂದ್ರೆ ಈಗ ಮುಂದೆ 10 ಈ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಗಟ್ತೇವೆ. ಎಷ್ಟು ಮಂದಿ ಜೈಲಿಗೆ ಕಳ್ಸೋಕಾರ, ಜಿಲ್ಲಾಧಿಕಾರಿಗಳು ಕಳಿಸ್ತಾರ, ಏನು ತಹಸೀಲ್ದಾರ್ ಕಳಿಸ್ತಾರ, ಏನು MLAಗಳು ಕಳಿಸ್ತಾರ, ಏನು ಮಿನಿಸ್ಟ್ರುಗಳು ಕಳಿಸ್ತಾರ. ನೋಡಮ್ಮ ನಮ್ಮ ಊರಿಗೆ ಎಷ್ಟು ಜನಕ್ಕೆ ಕಳಿಸ್ತಾರಪ್ಪ ಅನ್ನೋದು ನೋಡ್ತೀನಿ ನಾ. ಅದಕ್ಕೆ ಸರ್ ಏನು ತಮ್ಮ ಕೈಲಿ ಆಗಲ್ಲಪ್ಪ ಅಂದ್ರೆ ನಾವು ಪ್ರತಿಯೊಬ್ಬ ರೈತರ ಕೈಲಿ 10-5 ಸಾವಿರ ಚಂದಪಟ್ಟಿ ಮಾಡಿ ಇದಕ್ಕೆ ಬ್ರಿಡ್ಜಿಗೆ ನಾವು ಮಾಡ್ತೇವೆ. ಲಾಸ್ಟ್ ಅವ್ರು ಆಗಲ್ಲಪ್ಪ ಅಂದ್ರೆ ಒಂದು ರೇಟಿಂಗ್ನಾಗ ಬರೆದು ಕೊಡಲ್ಲಕ್ಕೆ ಸರ್ ನಮಗೆ. ಇಲ್ಲ ನಮ್ಮ ಸಿದ್ದನೂರ್ಗೆ ಇದು ಬ್ರಿಡ್ಜ್ ಮಾಡೋಕೆ ಕೊಡೋಕ್ಕಾಗಲ್ಲ ಅಂತೇಳಿ ನಮ್ಗೆ ಒಂದು ರೇಟಿಂಗ್ದಾಗ ಬರೆದು ಕೊಟ್ರಪ್ಪ ಅಂದ್ರೆ ಅವಾಗ ನಾವು ಮುಂದೆ ನಾವ್ರೆ ಚಂದಪಟ್ಟಿ ಎತ್ತಿ 10,000 ಆಗಲಿ 5,000 ಆಗಲಿ ಎತ್ತರಿ ಇದು ಬ್ರಿಡ್ಜರ ಮಾಡ್ತೇವೆ. ನಾವು ಮೂರ್ದವ್ರು ಹೊಲಗಳು ಈ ಕಡೆ ಅದಾವೆ ರೀ, ಕೆಲವರು ಎತ್ತುಗಳು ಈ ಕಡೆ ಅದಾವೆ ರೀ, ಹೊಲಗಳು ಈ ಕಡೆ ಅದಾವೆ ರೀ. ಹೋಗೋದು ಬರೋದಂತೂ ಫುಲ್ ಸ್ಟಾಪ್ ಆಗ್ಯದ ರೀ. ಅವಕ್ಕೆ ಮೇವ ನೀರಿನ ಗತಿ ಏನು, ಜನರದು ಹೋಗೋ ಬರೋದು ಪರಿಸ್ಥಿತಿ ಹೆಂಗೆ. ಇಲ್ಲಂತೂ ನಮ್ಮ ಪುಟ್ಟಹಳ್ಳಿ ಇರೋದ್ರಿಂದ ಒಂದು ದವಾಖಾನೆ ಎಮರ್ಜೆನ್ಸಿ ಇದ್ದಿರ್ತಾವೆ ರೀ. ಅದು ಪ್ರತಿಯೊಂದು ಅನೇಕದು ಎಮರ್ಜೆನ್ಸಿ ಇದ್ದಿರ್ತಾವೆ ರೀ. ಏನು ಮಾಡ್ಬೇಕ್ರಿ ಅಂತ ಎಮರ್ಜೆನ್ಸಿ ಇದ್ದಾಗ. ಈಗ ಸ್ಕೂಲ್ಗಳದ್ದು ನೋಡ್ತಾ ಇದ್ದೀರಿ, ಇಲ್ಲಿ 6ನೇ 7ನೇ ತನಕ ಇಲ್ಲೇ ಅದ ರೀ. ಇಲ್ಲಂತೂ ಹುಡುಗರು ಶಾಲೆಗೆ ಹೋಗಲ್ಲಾಗ್ಯಾವ ರೀ. ಯಾರು ಅಂಕಲಿಗೆ ಇದ್ದವ್ರು ಹಿಂಗಾಗಿ ಸುತ್ತಾಕಿ ಶಾಲೆಗೆ ಬರ್ತಾರೆ ರೀ. ಒಂದು ಹೊಲಗಳಿಗೆ ಅದು ಬೆಳೆ ಒತ್ತಟ್ಟು ಹೋಗೋದು ಒತ್ತಟ್ಟು ಉಳಿಲ್ರಿ. ಈಗ ಎತ್ತುಗಳಿಗೆ ತಿನ್ನಿಸ್ಬೇಕಂದ್ರೆ 8 ದಿನ ಉಪವಾಸ ಅವರು ಹೋಗಿ ಅವಕ್ಕೆ ಮೇವ ನೀರು ಮಾಡ್ಬೇಕಂದ್ರೆ ಆಗ್ತಾ ಇಲ್ರಿ. ಯಾರ ಬೆಲೆ ಎಲ್ಲರ ಬೆಲೆಕ್ಕೆ ಬೈಕ್ ಇಲ್ರಿ, ಕೆಲವು ಬಡವ್ರು ಅದಾರ ರೀ. ಯಾರ ಬೆಲೆಕ್ಕೆ ಇಲ್ರಿ. ಅವ್ರು ಹೆಂಗೆ ಹೋಗ್ಬೇಕ್ರಿ, ನಡ್ಕೊತ ಹೋಗಿ ಸುತ್ತಾಕಿ ಬಂದು ಅವ್ರು ನೀರ ಮೇವು ಮಾಡೋ ಬರ್ಬೇಕ್ರಿ. ಆಗ ಅಚ್ಚಕ್ಕೆ ಹಿಡಿದವ್ರು ಇಚ್ಛಕ್ಕೆ ಬರ್ಬೇಕ್ರಿ. ಈ ಥರ ಉಲ್ಟಾ ಪಲ್ಟಿ ಅದಾವ್ರಿ. ಇದೇ ಸೇಮು ಅಲ್ಲಿ ಎತ್ತುಗಳು ಆ ಕಡೆ ಇದ್ದಾವೆ, ಜನಗಳು ಈ ಕಡೆ. ನಮ್ಮ ಶಾಸಕರ ಗಮನಕ್ಕೆ ಏ ಸಲ ತಂದ್ರೂ ಇದು ಬರ್ತಾ ಇಲ್ಲ. ಜನಗಳು ಈ ಸದ್ದ ಪ್ರೆಸೆಂಟ್ ಎಕ್ಸಾಮ್ ನಡೀತಾ ಇದ್ದಾವೆ ಹುಡುಗರದು. ಸ್ಕೂಲಲ್ಲಿ ಇರೋದು 5ನೇ ತರಗತಿವರೆಗೆ, 6ನೇ 7ನೇ 8ನೇ 9ನೇ 10ನೇಗೆ ಬೇರೆ ಹಳ್ಳಿಗೆ ಹೋಗ್ಬೇಕು. ಇದು ಹಳ್ಳ ಬಂದ ಸಲುವಾಗಿ 6 ಕಿಲೋಮೀಟ್ರ್ ಸುತ್ತಾಕಿ 12 ಕಿಲೋಮೀಟ್ರ್ ಆಗುತ್ತೆ ಅಂಕಲಿಗೆ ಹೋಗ್ಬೇಕಾದ್ರೆ. ರೇವೂರ ಅಂಕಲಿಲಿಂದ ಹಿಂಗೆ ಅಂಕಲಿ ಬರ್ಬೇಕು. 12 ಕಿಲೋಮೀಟ್ರಿಗೆ ಸುತ್ತಾಕಿ ತಿರುಗಾಡ್ತಾ ಇದ್ದಾರೆ ಜನಗಳು. ಪ್ರತಿ ಮಳೆ ಬಂದ ಸರ್ತಿಗೆ ಹೋಗಿ ಇದೇ ಸೇಮ್ ಪ್ರತಿ ಸಲ. ಇವಾಗ 1 ವಾರ ಆಯಿತು ಇದೇ ಸೇಮ್. 1 ವಾರದ ಹಿಡಿದು ತಂದಿದ್ದೀವಿ, ಮೊದಲಾದನು ತಂದಿದ್ದೀವಿ. ಆಶ್ವಾಸನೆ ಕೊಡ್ತಾ ಇದ್ದಾರೆ ಬಸ್, ಅಷ್ಟೇ. ಮಾಡ್ತಿದ್ದೀವಿ ಅಂತ ಆಶ್ವಾಸನೆ. ಅದೇ 1-2 ಅಧಿಕಾರಿಗಳು ಹಚ್ಚಿಕೊಡ್ತಾರೆ, ಮಾಡಿಕೊಡ್ತೀವಪ್ಪ ಅದನ್ನು. ಮೊನ್ನೆ ಬೊಗ್ನೋಳಿ ಪಾರ್ಟಿ ಹತ್ರ ಒಂದು ಕರ್ವೇಕಳ್ಳಿ ಅಂತ ಸ್ಟ್ರೈಕ್ ಇಟ್ಕೊಂಡಿದ್ವಿ. ಅವತ್ತು ತಹಸೀಲ್ದಾರ್ ಸಾಹೇಬರು ಬಂದಿದ್ದರು. ಅವ್ರು ಏನು ಹೇಳಿದ್ರು, ಆಯಿತು ನಾನು ಶಾಸಕರ ಗಮನಕ್ಕೆ ತರ್ತೀನಿ, ಅಧಿಕಾರಿಗಳ ಗಮನಕ್ಕೆ ತರ್ತೀನಿ ಅಂತ ಅಷ್ಟೇ ಹೇಳಿದರು. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಈ
ಸೇತುವೆ ಎತ್ತರವನ್ನು ಹೆಚ್ಚಿಸಲಿಲ್ಲ ಅಂದ್ರೆ ಗ್ರಾಮಸ್ಥರೆಲ್ಲರೂ ಕೂಡ ಏನು ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀರಿ? ಸತ್ಯಾಗ್ರಹ ಮಾಡಬೇಕಾಗುತ್ತೆ ಈಗ ಇಲ್ಲಾದ್ರೆ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.